ಕನ್ನಡದಲ್ಲಿ ಅತಿ ದೊಡ್ಡ ಕಲಾವಿದೆ ಅಂಗಿ ಗೀತಾ ಅವರು ಈಗ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೌದು, ಸದ್ಯ ಗೀತಾ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಹೇಳ್ಬೋದು ಗೀತಾ ಅವ್ರನ್ನ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೂಡ ಕೊಟ್ಕೊಂಡು ಬಂದಂಥವ್ರು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಇರ್ಬೋದು, ನಾಗಿಣಿ, ಆಕಸ್ಮಿಕ, ಮೃತ್ಯುಂಜಯ, ಸಂಯುಕ್ತ, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥವ್ರು. 1975, 85, 95 ತನಕ ಸಾಕಷ್ಟು ಬೇಡಿಕೆ ನಟಿ. ಹೇಗಾಗಿ ಕಣ್ಮರೆ ಸಹ ಆದರೂ ಈಗ ಸದ್ಯ ಇವರಿಬ್ಬರು ಮಕ್ಕಳು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಸದ್ಯ ಇವರು ಮುಂಬೈನ ಪುಣೆಯಲ್ಲಿ ಈಗ ವಾಸವಾಗಿದ್ದಾರೆ ಅಂತ ಹೇಳ್ಬೋದು. ಚಿತ್ರರಂಗದಿಂದ ಯಾಕಾಗಿ ದೂರ ಆದರೂ ಏನಕ್ಕೆ ಇದ್ದಾರು ಅಂತ ಎಲ್ಲೂ ಸಹ ಅವರು ಹೇಳ್ಕೊಂಡಿಲ್ಲ. ಸದ್ಯ ಕನ್ನಡ ಚಿತ್ರರಂಗ ಕಂಡಂಥ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ ನಾಗ್, ಕಲ್ಯಾಣ್ ಕುಮಾರ್ ಅಂಥ ದೊಡ್ಡ ದೊಡ್ಡ ನಾಯಕರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಅತಿ ಹೆಚ್ಚಿಗೆ ಸುಮಾರು 60ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ನಾಯಕಿಯಾಗಿ. ಇಂಥ ಅದ್ಭುತವಾದಂಥ ಕಲಾವಿದೆ ಗೀತಾ ಅವರು ಇದೀಗ ಕೇವಲ ನೆನಪಾಗಿ ಉಳಿದಿರೋದು ನಿಜಕ್ಕೂ ಕೂಡ ದುರಂತ ಸರಿ ಅಂತ ಹೇಳ್ಬೋದು. ಸದ್ಯ ಸ್ವಂತ ಉದ್ಯಮದ ಕಡೆ ಒಲವು ಕೊಟ್ಟು ಇತ್ತೀಚಿನ ದಿನಗಳ ಚಿತ್ರಗಳಲ್ಲಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಬರೋಬ್ಬರಿ 30 ವರ್ಷಗಳ ಚಿತ್ರರಂಗದಿಂದ ದೂರ ಬೆಳೆದು ನಟಿ ಗೀತಾ ಅವರು